ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೃಷ್ಣ ಮತ್ತು ಅವನ ಸಹಚರರು ಮಾಡಬೇಕು ಅಂತ ಅಂದ್ಕೊಂಡಿದ್ದ ಯೋಜನೆಗಳನ್ನು ಉಳಿದ ಯಾದವರು ಯಾರೂ ಒಪ್ಪೋದಿಲ್ಲ. ಇದರಿಂದ ಕೃಷ್ಣನಿಗೆ ಒಂದು ರೀತಿಯ ಆಶಾಭಂಗ ಕೂಡ ಆಗುತ್ತೆ. ಆಮೇಲೆ ಧರ್ಮ ಅಂದ್ರೇನು, ತಾನು ಧರ್ಮವಂತನಾಗಿದ್ದೀನ ಅಂತ ಇತ್ಯಾದಿ ಯೋಚನೆಗಳು ಅವನಿಗೆ ಬರುತ್ತೆ. ಆಮೇಲೆ ಅವನಿಗೆ ಒಂದು ಆಶಾಕಿರಣ ಮೂಡುತ್ತೆ. ಹೇಗೋ ಎಲ್ಲ ಸರಿ ಹೋಗುತ್ತೆ ಅಂಥೇಳಿ ಅವನು ಅಂದ್ಕೊಳ್ತಾ ಇರ್ತಾನೆ. ಮತ್ತು ಬೆಳಗ್ಗೆ ಎದ್ದು ತನ್ನ ಗೆಳೆಯರು ಬರ್ತಾರೆ, ಬಂದ ಮೇಲೆ ಎಲ್ಲ ಸರಿ ಹೋಗುತ್ತೆ, ನಾವೇನು ಅಂದ್ಕೊಂಡಿದ್ದೀವೋ ಹಾಗೆ ಮಾಡೋಣ ಅಂತ ಕೂಡ ಹೇಳ್ತಾನೆ. ಕಾಲಕ್ರಮೇಣ ಮಳೆಗಾಲ ನಿಲ್ಲುತ್ತೆ, ಕಡಲು ಶಾಂತ ಆಗಿರುತ್ತೆ, ದೋಣಿಗಳು ಓಡಾಡ್ತಾ ಇರುತ್ತೆ, ಬೆಳಗಿನ ತಣ್ಣನೆ ಗಾಳಿ ಎಲ್ಲರಿಗೂ ಚೇತನವನ್ನು ತರ್ತಾ ಇರುತ್ತೆ. ಆ ಸಮಯದಲ್ಲಿ ಒಂದು ದಿವಸ ಕಾಂಪಿಲ್ಯದಿಂದ ಒಂದು ಜನರ ಗುಂಪು ಬರುತ್ತೆ. ಅದು ಬಂದು ಯಾದವರ ರಾಜ ಉಗ್ರಸೇನನಿಗೆ ಮತ್ತು ಯಾದವ ಅತಿರಥಿಗಳಿಗೆ ದ್ರೌಪದಿಯ ಸ್ವಯಂವರಕ್ಕೆ ಬರೋಕ್ಕೆ ಆಹ್ವಾನವನ್ನು ಕೊಡಲಿಕ್ಕೆ ಅಂತ ಬಂದಿರುತ್ತೆ. ಅದು ಪುಷ್ಯ ಶುದ್ಧ ಏಕಾದಶಿಯ ದಿನ. ಇಷ್ಟು ಹೊತ್ತಿಗೆ ಇವರೆಲ್ಲ ಆಗಲೇ ತೀರ್ಮಾನ ಮಾಡಿಕೊಂಡಿರ್ತಾರಲ್ವ, ಅದೇ ರೀತಿ ಈ ಸರ್ದಾರರ ಸಭೆ ತನ್ನ ಅಭಿಪ್ರಾಯವನ್ನು ಹೇಳಿ ಕಳಿಸುತ್ತೆ ಅವ್ರಿಗೆ. ಏನಂತ ಅಂದರೆ, ಕೃಷ್ಣ, ಸಾತ್ಯಕಿ ಮತ್ತು ಕೃತವರ್ಮ ಮತ್ತು ಕೆಲವು ಯಾದವ ಅತಿರಥಿಗಳಲ್ಲಿ ಪ್ರಮುಖರು ಇವರುಗಳು ಸ್ವಯಂವರಕ್ಕೆ ಕಾಂಪಿಲ್ಯಕ್ಕೆ ಹೊರಡ್ತಾರೆ. ಆದರೆ ಸ್ಪರ್ಧೆ ಮಾಡಬಾರ್ದು, ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿಬಿಟ್ಟು ಕೃಷ್ಣ ನಗ್ತಾ ನಗ್ತಾ ಈ ತೀರ್ಪನ್ನು ಒಪ್ಕೊಳ್ತಾನೆ. ತನ್ನ ಶತ್ರುವಾದ ಸತ್ರಾಜಿತ್ತು ಕೂಡ ತನ್ನ ಸೋಲನ್ನು ನೋಡಿ ನಗಲಿ ಬಿಡು ಅಂತ ಅವನ ಮನಸ್ಸಿಗೆ ಬರುತ್ತೆ. ಅವನು ನಗ್ತಾ ಒಪ್ಕೊಳ್ತಾನೆ. ಆ ಕಿರುನಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಆಗ ಅವನ ಗೆಳೆಯರಲ್ಲೇ ಇರ್ತಾರೆ, ಸಾತ್ಯಕಿ ಮತ್ತು ಕೃತವರ್ಮರು. ಅವರು ಕೃಷ್ಣನ ಆಜ್ಞಾನುವರ್ತಿಗಳು ಯಾವಾಗಲೂ. ಅವರು ಕೂಡ ಸಮಾಧಾನವಾಗಿರ್ತಾರೆ. ಎಲ್ಲ ರೀತಿಯಿಂದಲೂ ದೊರೆಯ ಕೊಟ್ಟಿದ್ದ ಅಪ್ಪಣೆಗೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅನ್ನೋ ಹಾಗೆ ಇರ್ತಾರೆ. ಆದರೆ ಸಾತ್ಯಕಿಗೆ ಮಾತ್ರ ತನ್ನ ಆಶಾಭಂಗವನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಒಂದು ಪಂದ್ಯದ ಕುದುರೆ ಓಡ್ತಾ ಇದ್ದಾಗ ಅದನ್ನು ತಟ್ಟನೆ ಕಡಿವಾಣ ಎಳೆದು ನಿಲ್ಲಿಸಿದ್ರೆ ಅದಕ್ಕೆ ಹೇಗೆ ಅನ್ನಿಸ್ಬಹುದೋ ಆ ಥರದ ಮನಸ್ಥಿತಿ ಸಾತ್ಯಕಿಗಾಗತ್ತೆ. ಈ ಧೋರಣೆ ಹೇಳಿತನದ್ದು ಅಂತ ಅವನಿಗನ್ಸುತ್ತೆ. ಏಕೆಂದರೆ ಏನು ಕಷ್ಟನೇ ಇಲ್ಲದೆ ಪುಷ್ಕರವನ್ನು ವಶಪಡಿಸ್ಕೊಂಡ್ಬಿಡಬಹುದು. ಅದಕ್ಕೆ ಇಷ್ಟೊಂದು ಜನನ ಕೇಳೋ ಅವಶ್ಯಕತೆಯೇ ಇಲ್ಲ. ಇನ್ನು ಧನುರ್ವಿದ್ಯಾ ನೈಪುಣ್ಯದಲ್ಲಿ ತಾನು ಎತ್ತಿದ ಕೈಯವನು. ತನಗೂ ಕೂಡ ದ್ರೌಪದಿಯನ್ನು ಗೆಲ್ಲೋದು ಏನೂ ಕಷ್ಟ ಅಲ್ಲ. ತನಗೆ ತನ್ನ ಜೀವನದಲ್ಲಿ ಸಿಕ್ಕೋ ಒಂದು ಮಹಾ ಅವಕಾಶ ಆಗಿತ್ತು ಅದು. ಆದರೆ ಇಲ್ಲಿ ಏನು ತೀರ್ಮಾನ ಆಯಿತು ಅಂದರೆ, ಯುದ್ಧಕ್ಕೆ ಹೋಗಬಾರ್ದು, ಜೊತೆಗೆ ಸ್ಪರ್ಧೆನಲ್ಲೂ ಯಾರೂ ಭಾಗವಹಿಸಬಾರ್ದು ಅಂತ. ಕೃಷ್ಣ ಯಾಕೆ ಇಂಥ ನಿರ್ಣಯವನ್ನು ಒಪ್ಕೊಂಡ ಅಂತ ಅವನಿಗೆ ಅರ್ಥ ಆಗೋದಿಲ್ಲ. ತನ್ನ ಗೆಳೆಯನನ್ನು ತಾನು ಚೆನ್ನಾಗಿ ಅರಿತಿರ್ತಾನೆ. ಎಷ್ಟೋ ವಿಚಾರ ಅವನ ಮನಸ್ಸಲ್ಲಿರುತ್ತೆ. ಆದ್ದರಿಂದ ಅವನು ಈ ಸಾತ್ವಿಕಿ ಏನು ಮಾಡ್ತಾನೆ, ಅತಿ ಉತ್ಸಾಹದಿಂದ ತನ್ನ ರಣಕೌಶಲವನ್ನು ಇನ್ನೂ ಹದಗೊಳಿಸ್ಕೊಂಡು ಕೃಷ್ಣನ, ಕೃತವರ್ಮನ ರತಿ ಮಹಾರಥಿಗಳ ಗುಂಪನ್ನು ಮಲ್ಲಯುದ್ಧ, ಗದಾಯುದ್ಧ, ಧನುರ್ಯುದ್ಧಗಳಲ್ಲಿ ತರಬೇತು ಮಾಡ್ಕೊತ ಕಾಲ ಕಳೀತಾ ಹೋಗ್ತಾನೆ. ಸಾರಥ್ಯ ಮಾಡೋದು, ಇತರ ರಣವಿದ್ಯೆ ಎಲ್ಲವನ್ನೂ ಕಲಿಸ್ತಾ ಇರ್ತಾನೆ. ತನ್ನ ನಿರೀಕ್ಷೆ ಮಟ್ಟಕ್ಕೆ ಬರದೇ ಇರೋರನ್ನ ಚೆನ್ನಾಗಿ ಬೈತಾ ಇರ್ತಾನೂ ಕೂಡ. ಹೀಗೆ ಕಾಲಹರಣ ಮಾಡ್ತಾ ಇದ್ದಾನಲ್ಲ ಇವನು ಅಂತ ಅವನ ಗೆಳೆಯರು ಕೆಲವರು ಆಡ್ಕೊಂಡು ನಗ್ತಾ ಇರ್ತಾರೆ. ಇಷ್ಟೊಂದು ಇವನು ಕಷ್ಟಪಟ್ಟವ್ರಿಗೆಲ್ಲ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾನೆ, ಆದರೆ ಅದರಿಂದ ಮುಂದೆ ಅವನಿಗೇನೂ ಉಪಯೋಗ ಇಲ್ಲ ಅಂಥೇಳಿ ಎಲ್ಲರೂ ನಗ್ತಾ ಇರ್ತಾರೆ. ಸಾತ್ಯಕಿ, ನಿನಗೇನು ಬೇಕೋ ಎಲ್ಲ ಮಾಡ್ಕೊ, ನೀನು ಏನು ಮಾಡಿದ್ರು ನಿಂಗೆ ದ್ರೌಪದಿ ಸಿಕ್ಕಲ್ಲ ಅಂಥೇಳಿ ಅವನನ್ನು ರೇಗಿಸ್ತಿರ್ತಾರೆ. ಇಂಥ ಮಾತುಗಳಿಂದ ಸಾತ್ಯಕಿಗೆ ತುಂಬ ಸಿಟ್ಟು ಬರುತ್ತಿರುತ್ತೆ, ತುಂಬ ರೇಗ್ತಾ ಇರ್ತಾನವನು. ಇನ್ನು ಹಸಿ ರಕ್ತದವನವನು. ಈ ಥರ ಬಿಸಿ ಮಾತುಗಳನ್ನು ಕೇಳಿಕೊಂಡು ಕೆಲವೊಂದು ಸಲ ಹೊಡೆದಾಟಗಳು ಕೂಡ ನಡೀತಾ ಇರುತ್ತೆ. ಹಾಗೆ ದಿನ ಕಳೆಯುತ್ತೆ. ಕಾರ್ತಿಕ ಮಾಸ ಬರುತ್ತೆ. ಕಾರ್ತಿಕ ಮಾಸದಲ್ಲಿ ತನ್ನ ಮಹಾರಥಿಗಳ ದಳಗಳ ಜೊತೆಗೆ ಕೆಲವು ಸಾಮಗ್ರಿಗಳನ್ನು ತಗೊಂಡು ಕೃತವರ್ಮ ದ್ವಾರಕೆಯನ್ನು ಬಿಟ್ಟು ಹೊರಡ್ತಾನೆ. ಇವನು ಕೂಡ ಕೃಷ್ಣ ಹೇಳಿದ ಹಾಗೆ ಮಾಡೋ ಅಂಥವನು ಇವನು. ಮಾರ್ಗಶಿರ ಶುದ್ಧ ಏಕಾದಶಿಯ ದಿನ ಒಂದು ಹಬ್ಬವನ್ನು ಮಾಡಿ ಕೃಷ್ಣನ ಜೊತೆಗೆ ಕೆಲವಾರು ಯಾದವ ರಾಜಕುಮಾರರನ್ನು ಕಳಿಸ್ರಿ ಅಂತ ಹೇಳಿಬಿಟ್ಟು ಅಗ್ರವನದ ರಾಜ ಚಾರುದೇಶನ ಅಂತಿರ್ತಾನೆ, ಅವನಿಗೆ ಕೃಷ್ಣ ಒಂದು ಸಂದೇಶವನ್ನು ಕಳಿಸಿರ್ತಾನೆ ಈ ಕೃತವರ್ಮನ ಕೈಯಲ್ಲಿ. ಜೊತೆಗೇ ಉದ್ಧವನಿಗೂ ಕೂಡ ಒಂದು ವಿಶೇಷವಾದ ಸಂದೇಶವನ್ನು
ಕಳಿಸಿರ್ತಾನೆ. ಕೃಷ್ಣನ ಈ ಗೆಳೆಯರ ಈ ಅಸಾಮಾನ್ಯ ಚಟುವಟಿಕೆಗಳು ಯಾದವ ಸರದಾರರು ಅನೇಕರು ಗಮನಿಸ್ಕೊಳ್ಳೋದಿಲ್ಲ. ಏನೋ ಮಾಡ್ಕೋತಾ ಇದ್ದಾನೆ, ಮಾಡ್ಕೊಳ್ಳಿ ಬಿಡು ಅಂತ ಅಂದ್ಕೊಳ್ತಿರ್ತಾರೆ. ಸರದಾರರ ಸಭೆಯ ನಿರ್ಣಯವನ್ನು ಕೃಷ್ಣ ಒಪ್ಕೊಂಡಿದ್ದಾನೆ, ಆದ್ದರಿಂದ ಅವನೇನೋ ಮಾಡ್ಕೊತಾ ಇದ್ದಾನೆ, ಬಹುಶಃ ಸ್ವಯಂವರಕ್ಕೆ ಹೋಗೋಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾನೆ ಅಂತ ಕಾಣುತ್ತೆ, ಮಾಡ್ಕೊಳ್ಳಿ ಬಿಡಿ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ. ಒಂದು ವೇಳೆ ಅವನಿಗೆ ಈ ಥರ ಹೋಗೋದು ಇಷ್ಟ ಇಲ್ಲಾಂದರೆ ಸಭೆಯಲ್ಲೇ ಪ್ರಶ್ನೆ ಮಾಡ್ತಾ ಇದ್ದ, ಅವನು ಏನೂ ಮಾಡದೆ ಒಪ್ಕೊಂಡಿದ್ದಾನೆ, ಹಾಗಾಗಿ ನಾವೆಲ್ಲರೂ ಹೇಳಿದ್ದು ಅವನಿಗೆ ಒಪ್ಪಿಗೆ ಆಗಿದೆ ಅಂತ ಅಂದ್ಕೊಳ್ತಿರ್ತಾರೆ. ಆದರೆ ಸಾತ್ವಿಕಿಗೆ ಮಾತ್ರ ಸಿಟ್ಟಿರುತ್ತೆ, ಕೂಗ್ತಾ ಇರ್ತಾನೆ, ಶಪಿಸ್ತಿರ್ತಾನೆ, ಬುಸುಗುಡ್ತಾ ಇರ್ತಾನೆ. ಎಷ್ಟೊಂದು ಕಠಿಣ ಕಾಳಗ ಬರುತ್ತೆ, ತನ್ನ ದಳವನ್ನು ತರಬೇತಿ ಮಾಡಬೇಕು ಅಂತ ಹೇಳಿಬಿಟ್ಟು ದಿನ ಎಲ್ಲ ಕಷ್ಟಪಡ್ತಾ ಇರ್ತಾನೆ. ಆಗ ಕೃಷ್ಣ ಅವನಿಗೆ ಒಂದು 15 ದಿನ ಮೊದಲೇ ನೀನು ನಿನ್ನ ದಳದ ಜೊತೆಗೆ ದ್ವಾರಕೆಯನ್ನು ಬಿಡು ಅಂಥೇಳಿ ಹೇಳಿರ್ತಾನೆ. ಸರಿ, ಅವನು ಕೂಡ ಅದಕ್ಕೆ ಆಯಿತು ಅಂತ ಹೇಳಿರ್ತಾನೆ. ಈ ಎಲ್ಲ ಚಟುವಟಿಕೆಗಳನ್ನು ಮುದಿಯ ನರಿಯ ಥರ ಇದ್ದ ಸತ್ರಾಜಿತ ಗಮನಿಸ್ತಾ ಇರ್ತಾನೆ. ಕೃಷ್ಣನ ಚಟುವಟಿಕೆಗಳನ್ನು ಒಂದು ಕಣ್ಣಿಟ್ಟು ಅವನು ಗಮನಿಸ್ತಾನೇ ಇರ್ತಾನೆ. ಯಾರಿಗೂ ಅರ್ಥ ಆಗದೇ ಇರೋ ರೀತಿಗಳು ಅವನಿಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಈ ತರುಣ ಮುಖಂಡ ಆಶ್ಚರ್ಯಗಳ ನಿಧಿಯಾಗಿದ್ದಾನೆ ಇವನು. ಸಭೆಯ ನಿರ್ಣಯವನ್ನು ಒಪ್ಕೊಂಡಲ್ಲ, ಹಾಗಿದ್ದರೂ ಕೂಡ ಇದೇನೋ ತಯಾರಿ ಮಾಡ್ತಾ ಇದ್ದಾನೆ, ಏನಿರಬಹುದು, ಏನೋ ರಹಸ್ಯ ಇದೆ ಅಂಥೇಳಿ ಸತ್ರಾಜಿತ ಅಂದ್ಕೊಳ್ತಾ ಇರ್ತಾನೆ. ಅವನು ಯೋಚನೆ ಮಾಡ್ತಾ ಇರ್ತಾನೆ, ಬರೀ ಅತಿಥಿಗಳಾಗಿ ಸ್ವಯಂವರಕ್ಕೆ ಹೋಗೋದಾದರೆ ಸಾತ್ಯಕಿ ಮತ್ತು ಕೃತವರ್ಮರು ತಮ್ಮ ದಂಡನ್ನು ಯಾಕೆ ತರಬೇತಿ ಮಾಡ್ತಾ ಇದ್ದಾರೆ? ಜೊತೆಗೆ ಸ್ವಯಂವರದಲ್ಲಿ ಸ್ಪರ್ಧೆ ಮಾಡೋ ಹಾಗಿಲ್ಲ ಅಂತೆಲ್ಲ ಹೇಳಿದರೂ ಕೂಡ ಸಾತ್ಯಕಿ ಬಿಲ್ಲು ವಿದ್ಯೆಯನ್ನು ಅಷ್ಟೊಂದು ಅಭ್ಯಾಸ ಮಾಡ್ಕೊಳ್ತಾನೇ ಇದ್ದಾನೆ, ಯಾಕಿರ್ಬೋದು? ಜೊತೆಗೆ ಯುದ್ಧದ ಪ್ರಸಂಗ ಇಲ್ಲ ಅಂತ ಅಂದರೂ ಕೂಡ ಕುದುರೆಗಳನ್ನು, ರಥಗಳನ್ನು ಅಷ್ಟೊಂದು ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ, ಇದ್ಯಾಕಿರಬಹುದು, ಏನೋ ನಡೆಯುತ್ತೆ ಅಂಥೇಳಿ ಸತ್ರಾಜಿತ ಊಹೆ ಮಾಡ್ಕೋತಾನೆ. ಈ ಒಂದು ಕೆಲಸಗಳಿಂದ ಅವನಿಗೆ ಅನಿಸೋದೇನು ಅಂತಂದರೆ, ಬಹುಶಃ ಪುಷ್ಕರವನ್ನು ವಶಪಡಿಸ್ಕೊಳ್ಳೋಕ್ಕೋಸ್ಕರ ಇವರು ಭಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಕೃಷ್ಣನಿಗಿಂತ ಮೊದಲು ಬೇರೆಯವರು ಹೋಗ್ತಾರೆ, ಅದು ಸಾತ್ಯಕಿ, ಕೃತವರ್ಮ ಅವರುಗಳು ಹೋಗ್ತಾರೆ. ಅಗ್ರವನಕ್ಕೆ ಯಾದವರಾಜನನ್ನು ನೋಡಲಿಕ್ಕೆ ಹೋಗ್ತಾರೆ ಅಂತ ಹೇಳಿದಾಗಲೇ ಇವನಿಗೆ ಆ ಅನುಮಾನ ಬರಲಿಕ್ಕೆ ಶುರು ಆಗುತ್ತೆ. ಏಕೆಂದರೆ ಕೃಷ್ಣನ ಬಲಭುಜ ಅನ್ನಿಸ್ಕೊಂಡವನು ಈ ಸಾತ್ಯಕಿ. ಇವನು ಪುಷ್ಕರವನ್ನು ಗೆದ್ದುಬಿಟ್ಟು ಆಮೇಲೆ ದ್ರೌಪದಿಯನ್ನು ಗೆಲ್ಲಕ್ಕೆ ಹೋಗ್ತಾನೆ ಅಂತ ಕಾಣುತ್ತೆ. ಇಲ್ದಿದ್ರೆ ಇಷ್ಟೊಂದು ಯಾಕೆ ಇವರು ಸಡಗರಿಸ್ತಾ ಇದ್ದರು? ಈ ದುಷ್ಟವ್ಯೂಹ ಏನಿರಬಹುದು? ಅದನ್ನು ಭೇದಿಸಬೇಕು, ಇಲ್ಲ ಅಂತಂದರೆ ಯಾದವರು ಯುದ್ಧಕ್ಕೆ ಹೋಗಬೇಕು ಅಂತ ಸತ್ರಾಜಿತ ಅಂದ್ಕೊಳ್ತಾನೆ. ಒಂದಾನೊಂದು ಕಾಲದಲ್ಲಿ ಸತ್ರಾಜಿತ್ಗೆ ಇದೇ ಸಾತ್ವಿಕಿನ ಕಂಡ್ರೆ ಬಹಳ ಇಷ್ಟ ಆಗ್ತಾ ಇರುತ್ತೆ. ಏಕೆಂದರೆ ಇವನು ಬಹಳ ಸುಹೃದ್ರೂಪಿಯಾಗಿರ್ತಾನೆ, ಸದ್ವರ್ತನೆಯವನಾಗಿರ್ತಾನೆ. ಇವನ ಅಪ್ಪ ಕೂಡ ಯಾದವ ಪ್ರಮುಖರಲ್ಲಿ ಒಬ್ಬ ಶ್ರೇಷ್ಠನಾಗಿರ್ತಾನೆ. ಇವನಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಇದ್ದರೂ ಕೂಡ ಇವನೊಬ್ಬ ಶ್ರೇಷ್ಠ ಆಗುವಂತಹ ಎಲ್ಲ ಲಕ್ಷಣಗಳನ್ನು ಕೂಡ ತೋರಿಸ್ತಾ ಇರ್ತಾನೆ. ಜೊತೆಗೆ ಪ್ರಸನ್ನನಾದವನು, ಯಾವಾಗಲೂ ನಗ್ತಾ ಇರೋವನು. ಇಂಥ ಹುಡುಗನಿಗೆ ತನ್ನ ಮಗಳು ಸತ್ಯಭಾಮೆಯನ್ನು ಕೊಡೋದು ಅಂತ ಯೋಚನೆ ಮಾಡಿರ್ತಾನೆ ಸತ್ರಾಜಿತ್. ಆದರೆ ಅವನ ತಂದೆ ಸತ್ಯಕ ನಿರಾಕರಿಸ್ತಾನೆ ಇದನ್ನು. ಸಾತ್ವಿಕೆ ಕೂಡ ಅದನ್ನು ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ಅವನಿಗೆ ಕೃಷ್ಣನ ಸಾಹಸಗಳಿಗೆ ಅವನ ಜೊತೆ ಆಗೋ ಒಂದು ಕೆಲಸ ಸದಾ ಇರುತ್ತೆ. ನನಗೆ ಮದುವೆ ಗಿದ್ವೆ ಏನೂ ಬೇಡ, ನಾನು ಕೃಷ್ಣನ ಹಿಂದೆ ಇರೋವನು ಅಂಥೇಳಿ ಅವನು ಹೇಳ್ತಾ ಇರ್ತಾನೆ. ಇದರಿಂದ ಸತ್ರಾಜಿತ್ಗೆ ಗರ್ವಭಂಗ ಆದಂಗೆ ಆಗುತ್ತೆ. ನಾನು ಎಂಥವನವನು, ನನ್ನ ಒಂದು ಈ ಇದನ್ನು ಆಹ್ವಾನವನ್ನು ಇವನು ತಿರಸ್ಕಾರ ಮಾಡಿದ್ನಲ್ಲ ಅಂತ ಅವನಿಗೆ ಮನಸ್ಸಿನಲ್ಲಿ ಬಹಳ ಸಿಟ್ಟಿರುತ್ತೆ. ಇನ್ನು ಯುದ್ಧ ಆಗದ ಹಾಗೆ ಮಾಡಬೇಕು ಅಂತ ಅನ್ನೋದಾದರೆ ಈ ಕೃಷ್ಣ ಏನು ಹಂಚಿಕೆ ಹಾಕಿದ್ದಾನೆ ಅದನ್ನು ಭಂಗ ಮಾಡಬೇಕು. ಅವನ ವಿಶ್ವಾಸ ಪಾತ್ರವಾದಂತಹ ಈ ಜೊತೆಗಾರ ಅವನಿಗೆ ಜೊತೆಗೆ ಇಲ್ದಂಗೆ ಮಾಡಬೇಕು. ಆಗ ಅವನೇನು ಮಾಡ್ತಾನೋ ನೋಡಬೇಕು. ಆಗ ನನ್ನ ಒಂದು ಬಲ ಈ ಯಾದವರಿಗೆ ಗೊತ್ತಾಗತ್ತೆ. ಇಂಥ ಸಮಯದಲ್ಲಿ ಸರಿಯಾಗಿ ಮಾಡಬೇಕು ಇವರಿಗೆ ಅಂಥೇಳಿ ಸತ್ರಾಜಿತ್ ಯೋಚನೆ ಮಾಡ್ತಾ ಇರ್ತಾನೆ. ಸರಿ, ಸಾತ್ಯಕಿಯ ದಂಡು ಸಾಧಾರಣವಾಗಿ ಇದ್ದದ್ದಕ್ಕಿಂತ 3 ಪಟ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಜನರನ್ನು ಅವರು ಸೇರಿಸ್ತಾನೆ ಹೋಗ್ತಾ ಇರ್ತಾರೆ. ಮಾರ್ಗಶಿರ ಶುದ್ಧ ಪಾಡ್ಯ ಬರುತ್ತೆ. ಬಂದಾಗ ಅಗ್ರವನಕ್ಕೆ ಹೊರಡೋದು ಅಂತ ಸಾತ್ಯಕಿ ಎಲ್ಲ ನಿಶ್ಚಯ ಮಾಡಿಕೊಂಡಿರ್ತಾನೆ. ಅವನು ಹೋದ
ಒಂದು 15 ದಿನದ ನಂತರ ಕೃಷ್ಣನು ಹೊರಡೋದು ಅಂತ ಹೇಳಿಬಿಟ್ಟು ಎಲ್ಲ ತೀರ್ಮಾನ ಆಗಿರುತ್ತೆ. ಈ ವಿಚಾರ ಎಲ್ಲರಿಗೂ ಗೊತ್ತಿರುತ್ತೆ. ಕೃಷ್ಣನ ದಂಡು ಮತ್ತು ಸಾತ್ಯಕಿ ದಂಡು ಎಲ್ಲನೂ ಪ್ರಯಾಣಕ್ಕೆ ಸಿದ್ಧತೆ ಆಗ್ತಾ ಇರುತ್ತೆ. ಒಂದು ಗೊತ್ತಾದ ದಿನ ಬರುತ್ತೆ. ಬೆಳಗಿನ ನಕ್ಷತ್ರಗಳು ಅಂದರೆ ಶುಕ್ರ ಮೂಡಲಿಕ್ಕೆ ಮುಂಚೆನೇ ಮಹಾರಥಿಗಳ ಜೊತೆಗೆ ದ್ವಾರಕೆಯ ಹೊರಗಡೆ ಸಾತ್ಯಕಿಯನ್ನು ಮತ್ತು ಅವನ ದಂಡನ್ನು ಬೀಳ್ಕೊಡೋಣ ಅಂತ ಹೇಳಿಬಿಟ್ಟು ಕೃಷ್ಣ ಹೊರಡ್ತಾನೆ. ಅಲ್ಲಿಗೆ ಹೋಗಿ ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಏಕೆಂದರೆ ಅಲ್ಲಿ ಸಾತ್ಯಕಿ ಬಂದೇ ಇರೋದಿಲ್ಲ. ಹೊರಡಲಿಕ್ಕೆ ಅಂತ ಅವನ ದಂಡೆಲ್ಲ ಸಿದ್ಧವಾಗಿರುತ್ತೆ, ಆದರೆ ಅವರ ನಾಯಕನೇ ಇಲ್ಲ. ಅವ್ರಿಗೆ ಇಲ್ಲಿವರೆಗೂ ಆ ತಮ್ಮ ನಾಯಕನ ಬಗ್ಗೆ ಒಂದು ರೀತಿಯ ಹೆಮ್ಮೆ ಇರುತ್ತೆ, ನಮಗೆ ಇಂತಹ ಒಳ್ಳೆಯ ನಾಯಕ ಸಿಕ್ಕಿದ್ದಾನೆ ಅಂತ ಹೇಳಿಬಿಟ್ಟು. ಆದರೆ ಈಗ ಅವನಿನ್ನೂ ಬಂದೇ ಇರೋದು ಎಲ್ಲರಿಗೂ ಆಶಾಭಂಗ ಆಗುತ್ತೆ. ಇಷ್ಟೊಂದು ಉತ್ಸಾಹಶಾಲಿಯಾಗಿದ್ದ ಇವನು ಯಾಕೆ, ಇವನೇನು ಹೆದರ್ಕೊಂಡ ಅಥವಾ ಏನಾದರೂ ಕಾಯಿಲೆ ಆಯಿತಾ ಇವನಿಗೆ? ಏನು ಊಹೆ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಆಗ್ದಂಗೆ ಆಗುತ್ತೆ. ಏನು ಪ್ರತಿಫಲ ಸಿಕ್ಕಲ್ವಲ್ಲ ಅಂತ ಹೇಳಿಬಿಟ್ಟು ಇವನು ತನ್ನ ಸಿದ್ಧತೆಯನ್ನು ಕೈ ಬಿಟ್ಬಿಟ್ಟು ಹೋಗೋದನ್ನೇನಾದರೂ ಬಿಟ್ನಾ ಅಂಥೇಳಿ ಎಲ್ಲರೂ ಆಡಿಕೊಂಡು ನಗ್ತಾ ಇರ್ತಾರೆ. ಆಗ ಕೃಷ್ಣ ಏನು ಮಾಡ್ತಾನೆ, ಸಾತ್ವಿಕಿಯ ಮಹಾರಥಿ ಮುಖ್ಯ ಒಬ್ಬ ಇರ್ತಾನೆ ಆಹುಕ ಅಂತ, ಅವನನ್ನು ಕರೆದು ಕೇಳ್ತಾನೆ, ನಿಮ್ಮ ಪ್ರಭು ಎಲ್ಲಿ ಅಂತ ಹೇಳಿಬಿಟ್ಟು. ಅವನು ಕೃಷ್ಣ ಕರೆದ ತಕ್ಷಣ ಆತುರದಿಂದ ನೆಗೆದು ಬರ್ತಾನೆ ರಥದಿಂದ, ಕೈ ಜೋಡಿಸ್ಕೊಂಡು ಅವನ ಕಿವಿನಲ್ಲಿ ಹೇಳ್ತಾನೆ, ಪ್ರಭು ಯಜಮಾನರು ಕಾಣ್ತಾ ಇಲ್ಲ ಅಂತ. ಅವನ ಸೌಧದಲ್ಲಿ ನೋಡಿದ್ಯಾ ಅಂದ್ಬಿಟ್ಟು ಈ ಹೊಸ ವಿಷಯ ಅರ್ಥವಾಗದೆ ಕೃಷ್ಣ ಬಹಳ ಆತಂಕದಿಂದ ಕೇಳ್ತಾನೆ. ಹೌದು, ಹೋಗಿದ್ದೆ, ನಿನ್ನೆ ರಾತ್ರಿಯಿಂದ ಅವನ ಮನೆಗೆ ಹೋಗಿಲ್ಲ, ಅವ್ರಿಗೋಸ್ಕರ ಅವ್ರ ರಥ ಆಗದಿಂದ ಕಾಯ್ಕೊಂಡೇ ಇದ್ದೆ ಅಂತ ಹೇಳಿಬಿಟ್ಟು ಇನ್ನೊಬ್ಬ ದಳಪತಿ ಹೇಳ್ತಾನೆ. ಕೃಷ್ಣನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಏನಿದು, ನಿನ್ನೆ ಸಂಜೆ ನಮ್ಮ ಸೋದರ ಮಾವನ ಮನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯಿಂದ ಎದ್ದು ಹೋದ. ಬಹುಶಃ ರಾತ್ರಿ ಇರಲಿಕ್ಕಿಲ್ಲ ಅನಿಸುತ್ತೆ. ಇವತ್ತು ಪ್ರಯಾಣ ಇಟ್ಕೊಂಡು ಅವನು ಅಲ್ಲಿ ಯಾಕೆ ಉಳ್ಕೊಳ್ತಾನೆ ಅಂತ ಹೇಳ್ತಾನೆ. ಆಗ ಸಾರಥಿ ಹೇಳ್ತಾನೆ, ಅವರು ಮಾವನ ಮನೆಗೆ ಹೋಗ್ಬಿಟ್ಟು ಸಾರಥಿಯನ್ನು ನೀನು ಹೋಗು, ನನ್ನ ಮನೆಗೆ ನಡ್ಕೊಂಡು ಹೋಗ್ತೀನಿ ಅಂತ ಅವರು ಹೇಳಿದ್ರಂತೆ ಅಂತ ಹೇಳ್ತಾನೆ. ಆಗ ಕೃಷ್ಣ ಗೊಣಗ್ಕೋತಾನೆ, ಏನಿದು, ಏನು ಸ್ವಭಾವ ಇವನು, ಮನೆವರೆಗೂ ರಥದಲ್ಲಿ ಬರದೆ ನಡ್ಕೊಂಡು ಯಾಕೆ ಬರ್ಲಿಕ್ಕೆ ಹೋದ ಇವನು ಅಂತ ಹೇಳಿಬಿಟ್ಟು ಅವನ ಸೋದರ ಮಾವನ ಮನೆಯಲ್ಲಿ ಕೇಳಿದ್ಯಾ ಅಂತ ಹೇಳ್ತಾನೆ. ಕೇಳಿದೆ. ಆಗ ಆ ಬಾಗಿಲು ಕಾಯೋನು ಹೇಳ್ದ, ಯಜಮಾನರು ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋದರು ಅಂತ ಹೇಳ್ದ ಅವನು ಅಂತ. ಸ್ವಲ್ಪ ಹೊತ್ತು ಕೃಷ್ಣ ಯೋಚನೆ ಮಾಡ್ತಾನೆ. ಸಮಯ ಜಾರ್ತಾ ಇರುತ್ತೆ. ದಂಡು ಹೊರಡಬೇಕಾದ ಶುಭ ಮುಹೂರ್ತ ಹತ್ತಿರ ಬರ್ತಾ ಇದೆ. ಆದರೆ ಸಾತ್ಯಕಿ ಇಲ್ಲ. ಸಾತ್ಯಕಿಗೆ ಏನೋ ಆಗಿರಬಹುದು ಅಂತ ಕೃಷ್ಣ ಊಹೆ ಮಾಡ್ಕೋತಾನೆ. ಕೃಷ್ಣನಿಗೆ ಅವನ ಸ್ವಭಾವ ಚೆನ್ನಾಗಿ ಗೊತ್ತಿರುತ್ತೆ. ಅವನೆಂದು ಹೆಚ್ಚು ನಿದ್ದೆ ಮಾಡೋವನೂ ಅಲ್ಲ, ಜೊತೆಗೆ ತಡ ಮಾಡೋವನೂ ಅಲ್ಲ, ತನ್ನ ಕರ್ತವ್ಯವನ್ನು ಎಂದೂ ಅವನು ತಪ್ಪಿಸ್ದವನೂ ಅಲ್ಲ. ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಈಗಲೇ ಮಾಡಿಬಿಡ್ತೀನಿ ಅಂತ ಹೊರಡೋ ಅಂಥವನು ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾನೆ. ಇನ್ನು ಯಾವಾಗ ಹೊರಡ್ತೀರಿ ಅಂತ ಕೃಷ್ಣ ಕೇಳ್ತಾನೆ. ಆ ಗುಂಪಿನವ್ರು ಹೇಳ್ತಾರೆ, ಸೂರ್ಯ ಹುಟ್ಟಿದ ಒಂದು ಗಳಿಗೆಗೆ ಹೊರಡಬೇಕು, ಆಗ ಶುಭ ಮುಹೂರ್ತ ಇದೆಯಂತೆ. ನಮ್ಮ ಪ್ರಯಾಣವನ್ನು ಆಶೀರ್ವಾದ ಮಾಡೋಕ್ಕೆ ಬ್ರಾಹ್ಮಣರು ಪುರೋಹಿತರು ಆಗಲೇ ಬಂದಿದ್ದಾರೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತೇಳಿ ಆಹುಕ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಒಂದು ಕೆಲಸ ಮಾಡಿ, ನಿಶ್ಚಿತ ಆಗಿರೋ ಸಮಯದಲ್ಲಿ ನೀವು ಹೊರಟು ಬಿಡಿ ಅಂತ. ಆಗ ಆ ಗುಂಪಿನವರು ಹೇಳ್ತಾರೆ, ಪ್ರಭು ನಾಯಕನೇ ಇಲ್ಲದೆ ಹೇಗೆ ಹೊರಡೋದು, ಅವ್ರು ಬಾರದೇ ಇದ್ದರೆ ಯಾದವ್ರು ಏನು ಅಂದ್ಕೊಳ್ತಾರೆ ಮಿಕ್ಕವರು ಅಂತ ಹೇಳಿ ಕೇಳ್ತಾನೆ. ಆಗ ಕೃಷ್ಣನಿಗೆ ಒಂದು ಯೋಚನೆ ಬರುತ್ತೆ. ಅವನ ಧರ್ಮ ಅವನ ಎದುರಿಗೆ ಬರುತ್ತೆ. ದೃಢವಾಗಿ ಹೇಳ್ತಾನೆ ಅವನು, ನನ್ನ ಜೀವಕ್ಕಿಂತಲೂ ನಿನ್ನ ನಾಯಕನ ಕೀರ್ತಿ ನನಗೆ ಹೆಚ್ಚಿಂದು. ನಿಮ್ಮ ನಾಯಕ ಯಾವ ಗಳಿಗೆಯಲ್ಲಿ ಹೊರಡೋಕ್ಕೆ ಹೇಳಿದ್ನೋ ಅದೇ ಗಳಿಗೆಯಲ್ಲೇ ನೀವು ಹೊರಟು ಬಿಡಿ ಅಂತ ಹೇಳ್ತಾನೆ. ನಮಗೆ ನಾಯಕರು ಯಾರು ಅಂತ ಆಹುಕ ಕೇಳ್ತಾನೆ. ನಾನೇ ಆಗ್ತೀನಿ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ. ಆಮೇಲೆ ತನ್ನ ಮುಖ್ಯ ಮಹಾರಥಿಯಾದ ಗದನ ಕಡೆ ತಿರುಗ್ತಾನೆ. ಗದ, ನಾನು ಶಸ್ತ್ರಗಳನ್ನು ತರಕ್ಕೆ ಹೋಗ್ತೀನಿ, ಬೆಳಕು ಹರಿಯೋಕ್ಕೆ ಮುಂಚೆನೇ ಬರ್ತೀನಿ, ನಮ್ಮ ದಂಡು ಸನ್ನದ್ಧವಾಗಿ ನನ್ನ ಹಿಂದೆ ಬರೋಕ್ಕೆ ಎಷ್ಟು ಸಮಯ ಬೇಕು ಅಂತ ಕೇಳ್ತಾನೆ. 2 ದಿನವಾದರೂ ಬೇಕಾಗುತ್ತೆ ಅಂತ ಗದ ಹೇಳ್ತಾನೆ. ಇಲ್ಲ, ನಾಳೆ ರಾತ್ರಿ ಎಲ್ಲರೂ ನನ್ನನ್ನು ಕೂಡ್ಕೋಬೇಕು, ಎಲ್ಲರನ್ನೂ ಕಲೆ ಹಾಕು ಅಂತಾನೆ. ಆಯಿತು ಅಂತ ಗದ ಒಪ್ಕೊಳ್ತಾನೆ. ಆಮೇಲೆ ಕೃಷ್ಣ ಏನು ಮಾಡ್ತಾನೆ, ತನ್ನ ಸಾರಥಿಯಾಗಿದ್ದ ಬಾಹುಕನನ್ನು ಪಕ್ಕಕ್ಕೆ ತಳ್ಳಿ ತಾನೇ ಲಗಾಮ್ ತಗೊಂಡು ಕುದುರೆಗಳಿಗೆ 2 ಬಿಗಿದು ನಾಗಾಲೋಟವನ್ನು ಓಡಿಸಿ ಮನೆಗೆ ಬರ್ತಾನೆ. ಉಸಿರಾಡೋಕ್ಕೂ ಅವಕಾಶವಿಲ್ಲದೆ ಇರೋ ಹಾಗೆ ಅವಸರದಲ್ಲಿ ಕೃಷ್ಣ ಹೀಗೆ ಹಿಂತಿರುಗಿ ಬಂದಿದ್ದನ್ನು ನೋಡಿ ದ್ವಾರಪಾಲಕನಿಗೆ ಆಶ್ಚರ್ಯ ಆಗುತ್ತೆ. ಕೃಷ್ಣ ಒಳಗಡೆ ಹೋಗ್ತಾನೆ, ರುಕ್ಮಿಣಿಯನ್ನು ಎಬ್ಬಿಸ್ತಾನೆ.
ವೈದರ್ಭಿ, ನನ್ನ ಶಾಂಗ್ನ ಚಾಪವನ್ನು ಕೊಡು, ಚಕ್ರವನ್ನು ಕಟ್ಟಲಿಕ್ಕೆ ಸಹಾಯ ಮಾಡು ಅಂತ ಹೇಳಿಬಿಟ್ಟು ಬಾಹುಕ ಕೌಮೋದಕಿಯನ್ನು ರಥದಲ್ಲಿಡು ಅಂತ ಹೇಳ್ತಾನೆ. ಹೀಗೆ ಯಾಕೆ ಏಕಾಏಕಿ ಸಿದ್ಧ ಆಗ್ತಾ ಇದ್ದಾನೆ ಅಂತ ರುಕ್ಮಿಣಿಗೆ ಒಂದು ರೀತಿಯ ಕಳವಳ ಆಗುತ್ತೆ. ಏನು ಸಂಗತಿ, ಏನಾಯಿತು ಅಂಥೇಳಿ ಕೇಳ್ತಾಳೆ. ಸಾತ್ವಿಕಿ ಮಾಯ ಆಗಿದ್ದಾನೆ, ಯಾರೋ ಅವನ್ನ ಅಪಹರಿಸಿದ್ದಾರೆ ಅಂತ ಕಾಣುತ್ತೆ. ಇಲ್ಲದಿದ್ದರೆ ತನ್ನ ದಂಡಿನ ಜೊತೆಯಲ್ಲಿ ಅವನು ಇಲ್ಲದೇ ಇರೋಕ್ಕೆ ಕಾರಣವೇ ಇರೋದಿಲ್ಲ. ನನಗಂತೂ ಇದೇನೂ ಅರ್ಥ ಆಗ್ತಾ ಇಲ್ಲ. ಈಗ ಕಾಲಹರಣ ಮಾಡೋಕ್ಕೂ ಕೂಡ ಸಮಯ ಇಲ್ಲ. ಅವನ ದಂಡು ಈಗ ಹೊರಡಲೇಬೇಕು, ಅದಕ್ಕೆ ಮುಂದಾಳುಗಳು ಯಾರೂ ಇಲ್ಲ. ಹಾಗಾಗಿ ನಾನೇ ಅದಕ್ಕೆ ಮುಂದಾಳು ಆಗ್ತಾ ಇದ್ದೀನಿ ಅಂತೇಳಿ ಹೇಳ್ತಾನೆ. ಆದರೆ ಇಷ್ಟೇ ಕೌಸ್ರ ಮಾಡ್ಕೊಳ್ತಾ ಇದ್ದೀರಾ ಅಂತ ರುಕ್ಮಿಣಿ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ನಾಯಕ ಇಲ್ಲದೆ ಸಾತ್ವಿಕಿಯ ದಂಡು ಶುಭ ಮುಹೂರ್ತದಲ್ಲಿ ಹೊರಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇಷ್ಟೆಲ್ಲ ಸಿದ್ಧತೆ ಮಾಡಿ ಈಗ ಅವನ ದಂಡು ಹೋಗದೇ ಇದ್ದರೆ ನಾವು ಸೋತ ಹಾಗೆ ಅಂತ ಎಲ್ಲರೂ ನಮ್ಮನ್ನು ನೋಡಿ ನಗುತ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಶಸ್ತ್ರ ಸನ್ನದ್ಧ ಆಗೋದಕ್ಕೆ ಬಾಹುಕ ಕೃಷ್ಣನಿಗೆ ಸಹಾಯ ಮಾಡ್ತಾ ಇರ್ತಾನೆ. ಕೃಷ್ಣ ರುಕ್ಮಿಣಿ ಕಡೆ ತಿರುಗ್ತಾನೆ. ವೈದರ್ಭಿ, ಧರ್ಮ ಅಂದ್ರೇನು ಅಂತ ಯಾವತ್ತಾದರೂ ಹೇಳ್ತೀನಿ ಅಂತ ನಾನು ಹೇಳಿದ್ದೆ ಅಲ್ವಾ ಅಂಥೇಳಿ ಕೇಳ್ತಾನೆ. ಹೌದು ಅಂತಳವಳು. ಈಗ ಹೇಳ್ತೀನಿ ಕೇಳು, ನೀನು ಹೋಗ್ಬಿಟ್ಟು ದೊಡ್ಡಣ್ಣನಿಗೆ ಹೇಳು, ಸಾತ್ಯಕಿ ಮಾಯ ಆಗಿದ್ದಾನೆ, ಏನೋ ಅಕೃತ್ಯ ನಡೆದಿದೆ ಅಂತ ನನಗೆ ಅನುಮಾನ. ಪುಷ್ಕರವನ್ನು ಮರಳಿ ಕೊಡಿಸ್ತೀನಿ ಅಂತ ನಾನು ಚೇಕಿತ ನನಗೆ ಮಾತು ಕೊಟ್ಟಿದ್ದೆ. ಯಾದವರು ನಾಗರಾಜ್ಯವನ್ನು ಬಿಟ್ಟು ಬರ್ತಾರೆ ಅಂತ ನಾನು ಕರ್ಕೋಟ ರಾಜ್ಯನಿಗೂ ಕೂಡ ಮಾತು ಕೊಟ್ಟಿದ್ದೆ. ಅವನ ಮಗಳ ಸ್ವಯಂವರ ಯಶಸ್ವಿ ಆಗುತ್ತೆ ಅಂತ ದ್ರುಪದನಿಗೂ ಮಾತು ಕೊಟ್ಟಿದ್ದೆ. ಜೊತೆಗೆ ಒಬ್ಬ ಧೀರ ಯೋಧ ತರುಣ ನಿನ್ನನ್ನು ವರ್ಷಕ್ಕೆ ನಾನು ನೆರವಾಗ್ತೀನಿ ಅಂತ ದ್ರೌಪದಿಗೂ ಕೂಡ ಹೇಳಿದ್ದೆ. ಜೊತೆಗೆ ಇವೆಲ್ಲ ನಾನು ನಡೆಸಬೇಕಲ್ವಾ ಅಂಥೇಳಿ ಅವನು ಹೇಳಿ ಮತ್ತೆ ಹೇಳ್ತಾನೆ, ನೋಡು, ನೀನು ಬಲರಾಮ ಒಬ್ಬನಿಗೆ ಮಾತ್ರ ಹೇಳಬೇಕು. ನಾನು ಸಾಮ್ರಾಜ್ಞ ಸತ್ಯವತಿಗೂ ಕೂಡ ಮಾತು ಕೊಟ್ಟಿದ್ದೀನಿ, ಸ್ವಯಂವರದಲ್ಲಿ ಪಂಚಪಾಂಡವರು ಬದುಕಿ ಬರ್ತಾರೆ ಅಂತ. ಯಾದವರನ್ನ ನನ್ನ ಕೈ ಬಿಟ್ಟರು, ಆದರೆ ನಾನು ಯಾರಿಗೆ ಮಾತು ಕೊಟ್ಟಿದ್ದೀನೋ ಅವ್ರ ಕೈಯನ್ನು ನಾನು ಬಿಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಮಾತು ಸತ್ಯ ಆಯಿತು. ಈ ಥರ ಆವೇಶ ಬಂದವನ ಹಾಗೆ ಕೃಷ್ಣ ಮಾತಾಡ್ತಾ ಇರ್ತಾನೆ. ರುಕ್ಮಿಣಿಗೆ ಅವನ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.